ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ. ನಿನ್ನೆ ರಾತ್ರಿಯೇ ವಿದೇಶಕ್ಕೆ ತೆರಳಿರುವಂತದ್ದು ವಿಪಕ್ಷ ನಾಯಕ ಆರ್ ಅಶೋಕ್. ಇನ್ನು ಅಶೋಕ್ ಜೊತೆ ಮೂವರು ಹಿರಿಯ ಶಾಸಕರು ಕೂಡ ಪ್ರಯಾಣವನ್ನ ಬೆಳೆಸಿದ್ದಾರೆ. ನಿನ್ನೆ ರಾತ್ರಿ 9 ಗಂಟೆಗೆ ಕೆಐಎಎಲ್ನಿಂದ ತೆರಳಿದ್ದಾರೆ ನಾಯಕರು. ರಾಜ್ಯ ಬಿಜೆಪಿಯಲ್ಲಿ ಇದೀಗ ಮತ್ತೊಂದು ಸುತ್ತಿನ ಚಟುವಟಿಕೆಯ ಅನ್ನುವಂತಹ ಪ್ರಶ್ನೆ. ಧರ್ಮಯಾತ್ರೆ ಬಳಿಕ ಹಾಗಾದ್ರೆ ವಿಜಯೇಂದ್ರ ಅಶೋಕ್ ಸಿಡಿಮಿಡಿಗೊಂಡ್ರ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ನೋಡಿ, ವಿಪಕ್ಷ ನಾಯಕ ಆರ್ ಅಶೋಕ್ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ. ನಿನ್ನೆ ರಾತ್ರಿ ವಿದೇಶಕ್ಕೆ ತೆರಳಿರುವಂತದ್ದು ವಿಪಕ್ಷ ನಾಯಕ ಆರ್ ಅಶೋಕ್. ಅಶೋಕ್ ಜೊತೆ ಇನ್ನು ಮೂವರು ಹಿರಿಯ ಶಾಸಕರು ಕೂಡ ಪ್ರಯಾಣವನ್ನ ಬೆಳೆಸಿದ್ದಾರೆ. ನಿನ್ನೆ ರಾತ್ರಿ 9 ಗಂಟೆಗೆ ನಾಯಕರು ತೆರಳಿರುವಂತದ್ದು. ರಾಜ್ಯ ಬಿಜೆಪಿಯಲ್ಲಿ ಇದೀಗ ಮತ್ತೊಂದು ಸುತ್ತಿನ ಚಟುವಟಿಕೆ ಅಂತಾನೆ ಹೇಳಬಹುದು. ಧರ್ಮಯಾತ್ರೆ ಬಳಿಕ ವಿಜಯೇಂದ್ರ ಅಶೋಕ್ ಹಾಗಾದ್ರೆ ಸಿಡಿಮಿಡಿಗೊಂಡ್ರ. ನೋಡಿ, ಸೋಮವಾರ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದವರನ್ನ ಶಿಕ್ಷೆ ಗುರಿಪಡಿಸಬೇಕು. ಈ ಪ್ರಕರಣ ಸಂಪೂರ್ಣ ತನಿಖೆಯನ್ನ ಎನ್ಐಎಗೆ ವಹಿಸೋದಕ್ಕೆ ಆಗ್ರಹಿಸಿ ಧರ್ಮಸ್ಥಳಕ್ಕೆ ತೆರಳಿದ್ರು. ಧರ್ಮಸ್ಥಳದಲ್ಲಿ ಹೋರಾಟವನ್ನ ಕೂಡ ನಡೆಸಿದ್ರು. ಇದೀಗ ಧರ್ಮಯಾತ್ರೆ ಬಳಿಕ ವಿಜಯೇಂದ್ರ ಮತ್ತೆ ಅಶೋಕ್ ಸಿಡಿಮಿಡಿಗೊಂಡ್ರ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ನಿನ್ನೆ ರಾತ್ರಿಯೇ ವಿಪಕ್ಷ ನಾಯಕ ಆರ್ ಅಶೋಕ್ ವಿದೇಶಕ್ಕೆ ತೆರಳಿರುವಂತದ್ದು. ಅಶೋಕ್ ಜೊತೆ ಮೂವರು ಹಿರಿಯ ಶಾಸಕರು ಕೂಡ ಪ್ರಯಾಣವನ್ನ ಬೆಳೆಸಿದ್ದಾರೆ. ನಿನ್ನೆ ರಾತ್ರಿ 9 ಗಂಟೆಗೆ ಕೆಐಎಎಲ್ನಿಂದ ತೆರಳಿದ್ದಾರೆ ನಾಯಕರು. ರಾಜ್ಯ ಬಿಜೆಪಿಯಲ್ಲಿ ಇದೀಗ ಮತ್ತೊಂದು ಸುತ್ತಿನ ಚಟುವಟಿಕೆ ಅಂತಾನೆ ಹೇಳಬಹುದು.